ಡೊನಾಲ್ಡ್ ಟ್ರಂಪ್ ಅನಿರ್ದಿಷ್ಟಾವಧಿಗೆ ಕದನ ವಿರಾಮವನ್ನು ವಿಸ್ತರಣೆ ಮಾಡಿದ್ದು ಯಾಕೆ? ಮೊದಲ ಬಾರಿಗೆ ಯಾವುದೇ ಡೆಡ್ಲೈನ್ ಇಲ್ಲದೆ ಕದನ ವಿರಾಮವನ್ನು ಟ್ರಂಪ್ ವಿಸ್ತರಿಸಿದ್ದಾರೆ. ಅದು ಕೂಡ ಪಾಕಿಸ್ತಾನದ ಮನವಿಯ ಮೇರೆಗೆ ವಿಸ್ತರಣೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆಸಿಮ್ ಮುನೀರ್, ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮನವಿಯನ್ನ ಮಾಡಿಕೊಂಡಿದ್ರು. ಅವರ ಮನವಿಯ ಮೇರೆಗೆ ಕದನ ವಿರಾಮ ವಿಸ್ತರಣೆಯಾಗಿದೆ, ಡೆಡ್ಲೈನ್ ಇಲ್ಲದೆ. ಇನ್ನು ಇರಾನ್ ಪ್ರತಿನಿಧಿಗಳು ಏಕೀಕೃತ ಪ್ರಸ್ತಾಪದೊಂದಿಗೆ ಬರಲಿ, ಅಲ್ಲಿಯವರೆಗೆ ದಾಳಿಯನ್ನ ನಡೆಸಬೇಡಿ ಅಂತ ಅಮೆರಿಕಾಗೆ ಪಾಕ್ ಮನವಿಯನ್ನ ಮಾಡಿಕೊಂಡಿದೆ. ಹೀಗಾಗಿ ನಾವು ದಾಳಿಯನ್ನ ಕೈಬಿಟ್ಟು ಕದನ ವಿರಾಮವನ್ನ ವಿಸ್ತರಿಸಿದ್ದೇವೆ. ಆದರೆ ಇರಾನ್ ಬಂದರುಗಳ ಮೇಲಿನ ದಿಗ್ಬಂಧನ ಮುಂದುವರಿಯುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಗಂಭೀರ ಹಾನಿಯಾಗಿರುವ ಇರಾನ್ಗೆ ನಾವು ಸಮಯವನ್ನ ಕೊಡ್ತಿದ್ದೇವೆ, ಇರಾನ್ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಬರಬೇಕು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ. ಅಂದರೆ ಅಮೆರಿಕ ಇಟ್ಟಿರುವಂತಹ ಬೇಡಿಕೆಗಳಿಗೆ ಒಪ್ಪಿಕೊಂಡು ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಇರಾನ್ ಬರಬೇಕು, ಅಲ್ಲಿಯವರೆಗೂ ಕೂಡ ನಾವು ಯಾವುದೇ ರೀತಿಯ ದಾಳಿಯನ್ನು ಮಾಡೋದಿಲ್ಲ. ಈ ದಾಳಿಯನ್ನು ಮಾಡದೇ ಇರುವುದಕ್ಕೆ ಕಾರಣ ಮತ್ತು ಕದನ ವಿರಾಮವನ್ನು ಡೆಡ್ಲೈನ್ ಇಲ್ಲದೆ ವಿಸ್ತರಿಸುವುದಕ್ಕೆ ಕಾರಣ ಪಾಕಿಸ್ತಾನ ಮಾಡಿಕೊಂಡಿರುವಂತಹ ಮನವಿ ಅನ್ನೋದನ್ನು ಕೂಡ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದು ಕಡೆ ಕದನ ವಿರಾಮ ಡೆಡ್ಲೈನ್ ಇಲ್ಲದೆ ವಿಸ್ತರಣೆಗೊಂಡಿದ್ರೆ, ಮತ್ತೊಂದು ಕಡೆ ಹಾರ್ಮುಜ್ ಓಪನ್ ಆಗಿಲ್ಲ. ಕದನ ವಿರಾಮ ವಿಸ್ತರಿಸಿದ್ರೂ ಕೂಡ ಹಾರ್ಮುಜ್ ಜಲಸಂಧಿ ಓಪನ್ ಆಗಿಲ್ಲ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅದರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಹಾರ್ಮುಜ್ ಮೇಲಿನ ದಿಗ್ಬಂಧನ ಮುಂದುವರಿಯುತ್ತೆ ಅಂತ ಹೇಳಿ, ದಿಗ್ಬಂಧನದಿಂದಾಗಿ ಹಡಗುಗಳ ಮುಕ್ತ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಹಡಗುಗಳಿಗೆ ಅವಕಾಶ ಇಲ್ಲದಿದ್ರೆ ಕದನ ವಿರಾಮಕ್ಕೆ ಅರ್ಥವೇ ಇಲ್ಲ. ಇರಾನ್ ಬಂದರಿಗೆ ಹಡಗುಗಳು ಹೋಗಲು ಅಮೆರಿಕ ಬಿಡ್ತಾ ಇಲ್ಲ, ಅನುಮತಿ ಇಲ್ಲದೆ ಹಾರ್ಮುಜ್ ದಾಟಲು ಇರಾನ್ ಬಿಡ್ತಿಲ್ಲ. ಹೀಗಾಗಿ ಜಾಗತಿಕವಾಗಿ ಆತಂಕ ಮುಂದುವರೆದಿದೆ. ಕಚ್ಚಾ ತೈಲ ಮತ್ತು ಅನಿಲ ಬೆಲೆಗಳು ಮತ್ತೆ ಹೆಚ್ಚಾಗುವ ಆತಂಕ ಇದೆ. ಒಂದು ಕಡೆ ಕದನ ವಿರಾಮ ವಿಸ್ತರಣೆಯಾಗಿದೆ, ಯಾವುದೇ ರೀತಿಯ ದಾಳಿಯನ್ನು ಇರಾನ್ ಮೇಲೆ ಮಾಡೋದಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆದರೆ ಇಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ದಿಗ್ಬಂಧನಕ್ಕೆ ಒಳಪಡಿಸಲಾಗಿದೆ. ಅಂದರೆ ಹಡಗುಗಳ ಸಂಚಾರಕ್ಕೆ ಇನ್ನೂ ಕೂಡ ಪರ್ಮಿಷನ್ ಇಲ್ಲ. ನೌಕಾ ದಿಗ್ಬಂಧನವನ್ನು ಅಮೆರಿಕ ಏನು ಮಾಡಿದೆಯೋ ಅದನ್ನು ತೆರವು ಮಾಡಿಲ್ಲ, ಅದು ಮುಂದುವರಿಯುತ್ತೆ ಅಂತಾನು ಟ್ರಂಪ್ ಹೇಳಿದ್ದಾರೆ. ಕದನ ವಿರಾಮ ವಿಸ್ತರಣೆಗೆ ಯಾವುದೇ ಅರ್ಥ ಇಲ್ಲ. ಸೋತ ಕಡೆಯವರು ಷರತ್ತುಗಳನ್ನು ವಿಧಿಸಲು ಸಾಧ್ಯ ಇಲ್ಲ. ದಿಗ್ಬಂಧನ ಮುಂದುವರಿಕೆ ಬಾಂಬ್ ದಾಳಿಗಿಂತ ಏನು ಭಿನ್ನವಾಗಿಲ್ಲ, ಅದರಿಂದ ಏನೂ ಕೂಡ ವ್ಯತ್ಯಾಸ ಆಗಲ್ಲ ಅಂತ ಹೇಳಿ ಕದನ ವಿರಾಮ ವಿಸ್ತರಣೆಯ ಕುರಿತು ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಕ್ಕೆ ಇರಾನ್ ಟಾಂಗ್ ಕೊಟ್ಟಿದೆ. ಅನಿರೀಕ್ಷಿತ ದಾಳಿಗೆ ಸಿದ್ಧತೆ ಮಾಡಿಕೊಳ್ಳಲು ಟ್ರಂಪ್ ಸಂಚು. ಅಮೆರಿಕ ಮಿಲಿಟರಿ ಪ್ರತಿಕ್ರಿಯೆಯನ್ನು ಎದುರಿಸಬೇಕಾಗುತ್ತೆ. ಇರಾನ್ ಇದರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಸಮಯ ಬಂದಿದೆ. ಇರಾನ್ ಕಡೆಯಿಂದಲೂ ಕೂಡ ಈಗಾಗಲೇ ಕದನ ವಿರಾಮ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ, ದಿಗ್ಬಂಧನಕ್ಕೆ ಒಳಪಟ್ಟಿದೆ ಹಾರ್ಮುಜ್ ಜಲಸಂಧಿ. ಇದರಿಂದ ಯಾವುದೇ ರೀತಿಯ ವ್ಯತ್ಯಾಸ ಬೀಳೋದಿಲ್ಲ. ಕದನ ವಿರಾಮ ಘೋಷಣೆ ಮಾಡಿದ್ರೂ ಒಂದೇ, ಮಾಡದಿದ್ರೂ ಒಂದೇ. ಕದನ ವಿರಾಮ ಘೋಷಣೆ ಮಾಡಿ ಅಥವಾ ವಿಸ್ತರಿಸಿ ನೀವು ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡ್ತೀವಿ ಅಥವಾ ಹಡಗುಗಳ ಮುಕ್ತ ಸಂಚಾರಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂದರೆ ಏನು ಯೂಸ್ ಅಂತ ಹೇಳಿ ಇಲ್ಲಿ ಇರಾನ್ ಪ್ರಶ್ನೆಯನ್ನು ಮಾಡ್ತಾ ಇದೆ. ಅಮೆರಿಕದ ಕದನ ವಿರಾಮ ಹಾಸ್ಯಾಸ್ಪದ ಎಂದಿದೆ ಇರಾನ್. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋದು ಇರಾನ್ನ ಅಭಿಪ್ರಾಯ. ಇರಾನಿನ ಬಂದರುಗಳಿಗೆ ಮುತ್ತಿಗೆ ಹಾಕುವುದು ಯುದ್ಧದ ಕೃತ್ಯ. ಇರಾನ್ ಬಂದರಿಗೆ ದಿಗ್ಬಂಧನವೇ ಕದನ ವಿರಾಮದ ಉಲ್ಲಂಘನೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಟ್ವೀಟ್ ಮಾಡಿದ್ದಾರೆ. ನಮ್ಮ ವಾಣಿಜ್ಯ ಹಡಗನ್ನ ಹೊಡೆದು ಸಿಬ್ಬಂದಿಯನ್ನ ಅಪಹರಿಸಲಾಗಿದೆ. ನಮ್ಮ ಸಿಬ್ಬಂದಿ ಒತ್ತೆಯಾಳಾಗಿ ಮಾಡಿಕೊಂಡಿರೋದೇ ದೊಡ್ಡ ಕದನ ವಿರಾಮದ ಉಲ್ಲಂಘನೆಯಾಗಿದೆ. ದಿಗ್ಬಂಧನ ಹೇಗೆ ತಡೆಯಬೇಕು ಎಂಬುದು ನಮಗೆ ಗೊತ್ತಿದೆ. ನಮ್ಮ ಹಿತಾಸಕ್ತಿ ರಕ್ಷಣೆ ಮತ್ತು ಬೆದರಿಕೆಯನ್ನು ತಡೆಯುವುದು ಹೇಗೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಅವರು ಟ್ವೀಟ್ ಮೂಲಕ ಅಮೆರಿಕಾಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಕದನ ವಿರಾಮ ಅಂತ ಹೇಳಿದ್ದೀರಿ,
ಆದರೆ ಕದನ ವಿರಾಮದ ವ್ಯಾಪ್ತಿಗೆ ಒಳಪಡುವಂತಹ ನಿಯಮಗಳನ್ನು ಅಮೆರಿಕ ಪಾಲಿಸ್ತಾ ಇಲ್ಲ. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ನ ಹಡಗುಗಳ ಮೇಲೆ ನೀವು ದಿಗ್ಬಂಧನವನ್ನು ಹಾಕಿದ್ದೀರಲ್ಲ, ಅದೇ ಕದನ ವಿರಾಮ ಉಲ್ಲಂಘನೆಯಾಗುತ್ತೆ ಅಂತ ಹೇಳಿ ಅಬ್ಬಾಸ್ ಅರಾಕ್ಚಿಯವರು ಹೇಳಿದ್ದಾರೆ. ಜೊತೆಗೆ ಇರಾನಿನ ಬಂದರುಗಳಿಗೆ ದಿಗ್ಬಂಧನ ಹಾಕುವುದು ಯುದ್ಧದ ಕೃತ್ಯ, ಆದ್ದರಿಂದ ಇದು ಕದನ ವಿರಾಮದ ಉಲ್ಲಂಘನೆ. ವಾಣಿಜ್ಯ ಹಡಗನ್ನು ಹೊಡೆದು ಅದರ ಸಿಬ್ಬಂದಿಯನ್ನ ಒತ್ತಿಯಾಳಾಗಿ ಇಡುವುದು ಇನ್ನೂ ದೊಡ್ಡ ಉಲ್ಲಂಘನೆಯಾಗಿದೆ. ನಿರ್ಬಂಧಗಳನ್ನು ತಟಸ್ಥಗೊಳಿಸುವುದು, ತನ್ನ ಹಿತಾಸಕ್ತಿಗಳನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಮತ್ತು ಬೆದರಿಸುವಿಕೆಯನ್ನು ಹೇಗೆ ವಿರೋಧಿಸುವುದು ಎಂದು ಇರಾನ್ಗೆ ತಿಳಿದಿದೆ. ಅದರಲ್ಲಿ ನಾವು ಸಕ್ಸಸ್ ಕೂಡ ಆಗ್ತೀವಿ ಅನ್ನೋ ಧಾಟಿಯಲ್ಲಿ ಅರಾಕ್ಚಿ ಅವರು ಟ್ವೀಟ್ ಮಾಡಿದ್ದಾರೆ. ಇನ್ನು ಹಾರ್ಮೋಸ್ ಜಲಸಂಧಿಯಲ್ಲೇ ಭಾರತದ ಹಡಗುಗಳು ಲಾಕ್ ಆಗಿವೆ. ಹಾರ್ಮೋಸ್ನಲ್ಲಿ ಸಿಲುಕಿರುವ ಭಾರತದ 14 ಹಡಗುಗಳು, ಆ ಪೈಕಿ 3 ಬೃಹತ್ ತೈಲ ಟ್ಯಾಂಕರ್, 1 LPG ವಾಹಕ ಸೇರಿ 14 ಹಡಗುಗಳು ಸಿಲುಕಿವೆ. ಸುರಕ್ಷಿತವಾಗಿ ಹಡಗುಗಳ ಸಂಚಾರಕ್ಕೆ ಭಾರತದ ನಿರಂತರ ಪ್ರಯತ್ನ ನಡೀತಾ ಇದೆ. ಬಾಯಿ ಮಾತಿಗಷ್ಟೇ ಭಾರತ ನಮ್ಮ ಸ್ನೇಹಿತ ಎನ್ನುತ್ತಿರುವ ಇರಾನ್ ಏಪ್ರಿಲ್ 28ರಂದು ಭಾರತದ 2 ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ಕೂಡ ಮಾಡಿತ್ತು. 4 ನಾವಿಕರು ಸಾವನ್ನಪ್ಪಿದ್ರು, ಓರ್ವರು ನಾಪತ್ತೆಯಾಗಿದ್ರು. ಇರಾಕ್ನಿಂದ ತೈಲ ತರ್ತಾ ಇದ್ದ ಭಾರತೀಯ ಹಡಗುಗಳು ಹಾರ್ಮೋಸ್ ಜಲಸಂಧಿಯಲ್ಲೇ ಸಿಲುಕಿವೆ. ಗನ್ ಬೋಟ್ಗಳಿಂದ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ಮಾಡಿತ್ತು. ನಂತರ ಭಾರತದ ಹಡಗುಗಳು ಯೂಟರ್ನ್ ತೆಗೆದುಕೊಂಡಿದ್ವು. ಕೇವಲ ಮೇಲ್ನೋಟಕ್ಕೆ ಬಾಯಿ ಮಾತಿಗಷ್ಟೇ ಭಾರತ ನಮ್ಮ ಸ್ನೇಹಿತ ಅಂತ ಇರಾನ್ ಹೇಳ್ಕೊಂಡೆ ಬೆನ್ನಿಗೆ ಚೂರಿ ಹಾಕ್ತಿದ್ಯಾ ಅನ್ನೋ ಅನುಮಾನವೂ ಕೂಡ ಇಲ್ಲಿ ಕಾಡ್ತಿದೆ.